ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿ, ಎಂಪಿ ಮಲ್ಲೇಶ್ ಬಾಬು, ಎಂಎಲ್ಸಿ ಇಂಚರ ಗೋವಿಂದ ರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ಎಸ್, ಪಿಡಿಒ ಎಲ್ ಅಶ್ವಿನಿ ಮೇಡಂ, ಉಪಾಧ್ಯಕ್ಷರು ಅನಿತಾ ಚೌಡರೆಡ್ಡಿ, ಗೌರವಾನ್ವಿತ ಎಲ್ಲ ಪಂಚಾಯಿತಿ ಸದಸ್ಯರು ಸಹಭಾಗಿತ್ವದಲ್ಲಿ ತೊಟ್ಲಿ ಗ್ರಾಮ ಪಂಚಾಯಿತಿ ಜನಸಾಮಾನ್ಯರ ಅಭಿವೃದ್ಧಿಯ ಯೋಜನೆಯ 2024 ಮತ್ತು 25ನೇ ಸಾಲಿನ ಎಂಜಿಎನ್ಆರ್ ಇಜಿಎ ಯೋಜನೆ ಅಡಿ ನಿರ್ಮಿತ ಸಂಜೀವಿನಿ ಶೆಡ್ ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನಾ ಸಮಾರಂಭ ಹಾಗೂ ಸಾರ್ವಜನಿಕರ ಬಸ್ ನಿಲ್ದಾಣದ ತಂಗುದಾಣ, ಹೈಮಾಸ್ಟ್ ಲೈಟ್, ಸಿಸಿ ಕ್ಯಾಮೆರಾ ಹೀಗೆ ಹಲವಾರು ಜನಸಾಮಾನ್ಯರ ಅಭಿವೃದ್ಧಿ ಕಾರ್ಯಕ್ರಮಗಳು, ಗೌರವಾನ್ವಿತ ಎಂಎಲ್ಎ ಉದ್ಘಾಟನೆ, ಜನಸಾಮಾನ್ಯರ ವಿಶ್ವಾಸ ಪಡೆದ ಅಭಿವೃದ್ಧಿಯ ಚಿಂತಕರು ಅಧ್ಯಕ್ಷರು ಮಂಜುನಾಥ್ ಎಸ್ ಹಾಗೂ ಗೌರವಾನ್ವಿತ ಈ ಒಂದು ಕಾರ್ಯಕ್ರಮಕ್ಕೆ ಚುನಾಯಿತ ಸದಸ್ಯರು ಮಂಜುನಾಥ್ ಎನ್ಎಸ್, ಅನಿತಾ ಚೌಡರೆಡ್ಡಿ, ಆಶಾ ನಾರಾಯಣಸ್ವಾಮಿ, ಸರಸಮ್ಮ, ಭಾಸ್ಕರಪ್ಪ, ಚಂದ್ರಶೇಖರ್, ಶಿವಕುಮಾರ್, ಸರಸ್ವತಿ, ಅಶೋಕ್, ಅಮರಾವತಮ್ಮ, ವೆಂಕಟೇಶಪ್ಪ, ನವೀನ್ ಕೆಎಚ್, ನವೀನ್ ಕುಮಾರ್, ಶೋಭಾ ನರಸಿಂಹ, ಸುಶೀಲಮ್ಮ, ಕೃಷ್ಣಪ್ಪ, ಪ್ರಿಯಾಂಕಾ, ಆಂಜನಪ್ಪ, ಲಕ್ಷ್ಮಣ, ಜನಾರ್ದನ್, ಹೇಮಾವತಿ, ನಾಗೇಶ್ ಹಾಗೂ ಗೌರವಾನ್ವಿತ ಊರಿನ ಗಣ್ಯರು, ಹಿರಿಯರು, ಜನಸಾಮಾನ್ಯರು, ಆಶಾ ಕಾರ್ಯಕರ್ತರು, ವೈದ್ಯಾಧಿಕಾರಿಗಳು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯದರ್ಶಿ ವೆಂಕಟೇಶ್, ಲೆಕ್ಕ ಸಹಾಯಕರು ನಾಗರಾಜ್, ಇಂಜಿನಿಯರ್ ಶ್ರೀನಿವಾಸ್, ತಾಂತ್ರಿಕ ಸಹಾಯಕ ಶ್ರೀನಿವಾಸ್ ಮೂರ್ತಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ, ಜಲಗಾರರು ಹಾಗೂ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಪೊಲೀಸ್ ಅಧಿಕಾರಿಗಳು ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂಎಲ್ಎ, ಎಂಪಿ, ಎಂಎಲ್ಸಿ, ಪಂಚಾಯಿತಿ ಅಧ್ಯಕ್ಷರು, ಮುಖಂಡರು, ಜನರ ವಿಶ್ವಾಸ ಪಡೆದ ಅಭಿವೃದ್ಧಿಯ ನಾಯಕ ಹಾಗೂ ಪತ್ರಕರ್ತರ ರಮೇಶ್ ರವರು, ಯುವ ಮುಖಂಡ ಮುರಳಿ, ಪಿಡಿಒ ಮೇಡಂ, ಮುದ್ವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಬಿಜೆಪಿ ಓಂಶಕ್ತಿ ಚಲಪತಿರವರು, ಸದಸ್ಯರು ನವೀನ್ ಕುಮಾರ್, ಸಭೆಯ ಕಾರ್ಯಕ್ರಮ ಕುರಿತು ಮಂಜುಳಾ ಮೇಡಂ ಎಲ್ಲರೂ ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು. ತೊಟ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಕೆಲವೊಂದು ದೃಶ್ಯಗಳು 2ನೇ ಭಾಗದಲ್ಲಿ ಮುಂದುವರಿದು ಮುಕ್ತಾಯಗೊಳ್ಳಲಾಗಿದೆ. ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಅಧ್ಯಕ್ಷರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಸುಗುಟೂರು ಹೋಬಳಿಯ ತೊಟ್ಲಿ ಗ್ರಾಮ ಪಂಚಾಯತಿಯಲ್ಲಿ ಏನು ಈ ಬಸ್ ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿ ಶಾಸಕ ಅನುದಾನದಲ್ಲಿ ಏನು 2023, 24, 25ನೇ ಸಾಲಿನಲ್ಲಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಕೂತ್ಕೊಳ್ಳುವ ಒಂದು ತಂಗುದಾಣ ಮತ್ತು ಈ ಬಸ್ ನಿಲ್ದಾಣ ಯಾವುದೇ ಕತ್ತಲಲ್ಲಿ ಕೂಡಿರುವಂಥ ರಾತ್ರಿ ವೇಳೆ ಭಯಂಕರ ವಾತಾವರಣ ಇರುವಂಥ ಶಾಸಕ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಒಂದು ಲೈಟನ್ನು ಅಳವಡಿಸಲಾಗಿದೆ. ಮತ್ತು ಈ ಭಾಗದಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯತ್ ಸುತ್ತಮುತ್ತಲಿನ 10-15 ಹಳ್ಳಿಗಳಿಂದ ಬರುವಂಥ ಏನೋ ಹೋಗುವಂಥ ಪೊಲೀಸ್ ಸಾರ್ವಜನಿಕ ಕಳ್ಳತನಗಳು ಮತ್ತು ಅನೇಕ ಪ್ರಕರಣಗಳು ಕ್ರೈಮ್ಗಳು ನಡೆಯುತ್ತಿರುವಾಗಿಂದ ಶಾಸಕರ ಅನುದಾನದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇದನ್ನು ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಯಿತು ಮತ್ತು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಹಮ್ಮಿಕೊಳ್ಳಲಾಗಿತ್ತು. ಯಾಕಂದರೆ ಶಾಸಕರ ಅನುದಾನದಲ್ಲಿ ಇವತ್ತು ಹೊಸ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಅಳವಡಿಸಿ ಬಸ್ ನಿಲ್ದಾಣ, ಐಮಾಸ್ ಲೈಟು ಮತ್ತು ಅನೇಕ ಕಾಮಗಾರಿಗಳು ಉದ್ಘಾಟನೆ ಕಾರ್ಯ. ಇದಕ್ಕೆ ಸಂಸದರಾದಂಥ ಲೋಕಸಭಾ ಕ್ಷೇತ್ರ ಈ ಭಾಗದ ಆಯ್ಕೆಯಾಗಿರುವಂಥ ಮಲ್ಲೇಶ್ ಬಾಬು ಅವರು ಮತ್ತು ಎಂಎಲ್ಸಿ ಗೋವಿಂದರಾಜು ಅವರು ಮತ್ತು ಅನೇಕ ಹಿರಿಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಇದು ಕ್ಷೇತ್ರ ಏನು ಇದು ನನ್ನ ಭಾಗದಲ್ಲಿ ಈ ಕ್ಷೇತ್ರದಿಂದ ತೊಟ್ಲಿ ಗ್ರಾಮವನ್ನು ಹೆಚ್ಚು ಮತಗಳಿಂದ ಆರಿಸಿ ಕಳಿಸಿರುವುದಕ್ಕೆ ಇವರ ಋಣ ತೀರಿಸಬೇಕೆಂದು ಇನ್ನು ತಮ್ಮ 2.5 ವರ್ಷ ಅವಕಾಶದಲ್ಲಿ ಹೆಚ್ಚೆಚ್ಚು ಅನುದಾನ ತಂದು ಈ ಗ್ರಾಮ ಅಭಿವೃದ್ಧಿ ಮತ್ತು ಈ ಪಂಚಾಯತಿ ಅಭಿವೃದ್ಧಿ ಮಾಡಬೇಕೆಂದು ಅವರು ಈ ವೇದಿಕೆಯ ಮೇಲೆ ತಮ್ಮ ಹಂಚಿಕೆಗಳನ್ನು ಆಹ್ವಾನಿಸಿದ್ದಾರೆ ಸರ್. ಮತ್ತು ಈ ವೇದಿಕೆಯಲ್ಲಿ ಮುಖ್ಯವಾಗಿ ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯತಿ ಹಳ್ಳಾಡಿದಂಥ ಏನು ಅಭಿವೃದ್ಧಿ ಆಗದೆ ಇರುವಂಥ ಗ್ರಾಮ ಪಂಚಾಯತ್ ಕಟ್ಟಡ ಕೂತ್ಕೊಳ್ಳೋಕ್ಕೂ ಸರಿಯಾದ ಚೇರುಗಳು ಇಲ್ಲದೆ ಅಂತ ಪರಿಸ್ಥಿತಿ ಇದೆ. ಇವತ್ತು ಹೊಸ ಗ್ರಾಮ ಪಂಚಾಯತಿಯಲ್ಲಿ ಮಂಜುನಾಥ್ ಅವರು JDS ಇಂದ ಆಯ್ಕೆಯಾಗಿದೆ ಮತ್ತು ಅನಿತಾ ಚೌಡರೆಡ್ಡಿ ಆಯ್ಕೆಯಾಗಿದ್ದು ಹೊಸ ಕಟ್ಟಡವನ್ನು ಮತ್ತು ಹಳೆಯ ಎಲ್ಲವನ್ನು ಡೆಮಾಲಿಷ್ ಕಟ್ಟಡಕ್ಕೆ ಇವತ್ತು ಕಟ್ಟಡ ಉದ್ಘಾಟನೆಗೆ ಎಲ್ಲ ಏನು JDS ಪಕ್ಷದ MLA, MLC ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಆಗಮಿಸಿದ್ದಾರೆ ಮತ್ತು ಹೊಸ ಕಟ್ಟಡ ನಿರ್ಮಾಣ ಕೂಡ ಮಾಡಲಾಯಿತು ಸರ್. ಥ್ಯಾಂಕ್ ಯು.
ಹಲೋ